ಒಂದ್ ಕಡೆ ಸಿನಿಮಾದವ್ರಿಗೆ, ಇನ್ನೊಂದ್ ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಹಾ ಡಾಗ್ಸ್ ಸರ್. ಅನ್ನ ಸಪ್ಲೈ ಮಾಡ್ತಿದಂತಹ ನೀವುಗಳು ಪರ್ಸನಲ್ ಲೈಫ್ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತ. ಈಗ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ, ಡಿವೋರ್ಸ್ ವಿಚಾರ ನಡೀತಾ ಇದೆ ಹೌದು, ಹೌದು ಅನ್ನುವಂಥದ್ದು. ಸರ್. ಅದು ಎಷ್ಟೋ ನಮ್ಗೆ ಗೊತ್ತಿಲ್ಲ ಪರ್ಸನಲ್ ಲೈಫ್. ಅದ್ರ ಬಗ್ಗೆ ಹೇಳೋದಾದ್ರೆ, ಮಗ ಇಲ್ಲ ಏನ್ ಅದು ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಏನಕ್ಕೆ ವೈಮನಸ್ ಬಂತು ನಿಮ್ಗೂ ಮತ್ತೆ ನಿಮ್ಮ ವೈಫ್ಗೂ? ಲವ್ ಮ್ಯಾರೇಜಾ ಏನು ಅಲ್ಲ, ಅರೇಂಜ್ ಆದ್ರೆ ಮ್ಯಾರೇಜಾ ಅದು ಅಂತ? ಕೋರ್ಟ್ ಕೇಸ್ ಇನ್ನ ರನ್ನಿಂಗ್ ಇರೋದ್ರಿಂದ ಡೀಟೇಲ್ ಆಗಿ ಹ್ಮ್. ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಹಿಂದೆದ್ದು ಹೇಳ್ಬೋದು, ಅಂದ್ರೆ ಈಗ ಅದಾದ್ಮೇಲಿಂದ ಹೇಳಂಗಿಲ್ಲ. ಅದು ಕೋರ್ಟ್ ಹಿಂದೆದೆ ಹೇಳಿ, ಕಂಪ್ಲೀಟ್ ಹೆಂಗ್ ಆಗಿಲ್ಲ. ಪರಿಚಯ ಆದ್ರು, ಅಲ್ಲ, ಏನಕ್ಕೆ? ಹೆಂಗಂದ್ರೆ ನಾನು ಅರೇಂಜ್ ಮ್ಯಾರೇಜ್ ಆಗ್ಬೇಕನ್ನೋದೇ ನನ್ಗೆ ಇಷ್ಟ. ಅದರಿಂದ ನಾನು ಮನೇಲಿ ನೋಡಿದವ್ರಿಗೆ ಹೆಸರಾಳು ಮಾಡ್ಕೊಬಾರ್ದು, ಮನೇಲಿ ನೋಡಿದವ್ರನ್ನೇ ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಒಂದ್ 150 ಹೆಣ್ಣು ನೋಡಿದ್ವಿ. ಅದ್ರ ಹ್ಮ್. 150 ಹೆಣ್ಣು ನಾನು ಓಕೆ ಮಾಡ್ತಾ ಇದ್ರು. ಅದ್ರಲ್ಲಿ ಒಬ್ರು ಮಿನಿಸ್ಟರ್ ಮಗಳು, ಒಬ್ಳು ಡಾಕ್ಟರ್, ಒಬ್ರು ಇಂಜಿನಿಯರ್. ನಾನು ಓದಿರೋದು ಬಿಕಾಮ್ ಬ್ರಾಕೆಟ್. ಬ್ರಾಕೆಟ್ ಅಂದ್ರೆ ಫೇಲ್ ಅಂತ, ಪಾಸ್ ಅಂತ ಅಲ್ಲ. ಬ್ರಾಕೆಟ್ ತೆಗೆದ್ರೆ ಪಾಸ್ ಅಂತ, ಬ್ರಾಕೆಟ್ ಇದ್ರೆ ಫೇಲ್ ಅಂತ, ಇನ್ಕಂಪ್ಲೀಟ್. ಇನ್‌ಕಂಪ್ಲೀಟ್ ಅಂತ. ಅಂದ್ರೆ ಒಬ್ರಿಗೆ ಬ್ರಾಕೆಟ್ ಅಂದ್ರೆ ಏನು ಅಂತ ಅದೊಂದು ಕೋರ್ಸ್ ಏನೋ ಅನ್ಕೊಂಡ್ಬಿಡ್ತಾರೆ. ಹ್ಮ್. ಅದಕ್ಕೆ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ಗೊತ್ತಾಗದೆ ಇದ್ದವ್ರಿಗೆ ಗೊತ್ತಾಗ್ಲಿ ಅಂತ. ಹಂಗಿದ್ರೂನು ನಾನು ನೋಡಕ್ ಅಮೀರ್ ಖಾನ್ ತರ ಇದ್ದೆ. ಹ್ಮ್. ಆಮೇಲೆ ಸ್ಮಾರ್ಟ್ ಆಗಿದ್ದೆ. ಕಾಲೇಜ್‌ಗೆ ಫಿಗರ್ ಇದ್ದೆ. ಹ್ಮ್. ಅದರಿಂದ ತುಂಬಾ ಜನ ಪ್ರಪೋಸ್ ಮಾಡೋರು, ಎಲ್ಲಾ ಮಾಡೋರು. ನಾನ್ ನೋಡಿದ ಹೆಣ್ಣೆಲ್ಲ ಒಪ್ಪೋರು. ಅದ್ರಲ್ಲಿ ಮಿನಿಸ್ಟರ್ ಮಗಳಂತೂ 1 ಕೆಜಿ ಚಿನ್ನ ಕೊಡ್ತೀನಿ, ಕಾರ್ ಕೊಡ್ತೀನಿ, ಬಂಗ್ಲಾ ಕೊಡ್ತೀನಿ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ ಅಂತ. ಹ್ಮ್. ನಾನು ವರದಕ್ಷಿಣೆಗೆ ಮದ್ವೆ ಆಗೋನೇ ಅಲ್ಲ. ನನಗೆ ಬಡವರೆಲ್ಲ ಭಿಕ್ಷುಕಿ ಮಗಳಾದ್ರೂನು ಅವಳು ನೋಡಕ್ ಚೆನ್ನಾಗಿದ್ರೆ ಸಾಕು, ನಾವೇ ಕಾಸು ಕೊಟ್ಟು ಮದ್ವೆ ಆಯ್ತೀವಿ ಅಂದ್ಬಿಟ್ಟು ಹುಡುಕಿ ಕೊನೆಗೆ ಯಾವ್ದೋ ಒಂದು ಟೋಪಿ ಬೀಳ್ತೀವಿ. ಹ್ಮ್. ಆ ಟೋಪಿ ಬಿದ್ದಿದ್ದೆ ಏನೇನೋ ಆಯ್ತು. ಅದೆಲ್ಲ ಕೋರ್ಟ್ ಕೇಸ್ ಇರಿದ್ರೆ ಹೇಳಕ್ಕಾಗಲ್ಲ. ಆದ್ರೆ ಮಗ ಇವತ್ತು ವರ್ಲ್ಡ್ ಅಲ್ಲೇ ಜಡ್ಜಿ ಕೇಳ್ತಾರೆ, ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ. ಅವ್ರು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಒನ್ ಯಾರು, ಇಯರ್‌ಗೆ ನಿಮ್ಮ ವೈಫು ವೈಫ್ ನಿಮ್ಮ ಸ್ಕೂಲಿಂದ ಮಗನನ್ನ? 1 ಲಕ್ಷ ಲಾಸ್ ಮಾಡಿ ಫೀಸ್ ಎಲ್ಲ ಕಟ್ಟಿದ್ರು. ಎತ್ಕೊಂಡೋಗಿ ಊರಲ್ಲಿ ನಮ್ಗೆ ವಾಪಸ್ ಕೊಡದೆ ಹ್ಮ್. 20 ಕೆಜಿ ಸಣ್ಣ ಮಾಡಿ, ಪೋಲಿಯೋ ಅಟ್ಯಾಕ್ ತರ ಸಣ್ಣ ಮಾಡಿ, ನನಗೆ ಅವ್ನು ನೋಡ್ತಿದಂಗೆ ಕರಡು ಬೋಟಿ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಚಬ್ಬಿಯಾಗಿ ಸಾಕ್ದವನು ಪೋಲಿಯೋ ಅಟ್ಯಾಕ್ ಆದಂಗ್ ಬರ್ತಾನೆ. ಹ್ಮ್. ಅಷ್ಟು ಹೊಡೆದು ಬಡ್ದು ಎಷ್ಟು ವರ್ಷ ಅವರು ಇದ್ದಾಗ ನಿಮ್ ಮಗನಿಗೆ? 6ನೇ ಕ್ಲಾಸ್ ಇದ್ದಾಗ ಕಿಡ್ನಾಪ್ ಮಾಡ್ತಾರೆ ಅವ್ರನ್ನ. 6ನೇ ಕ್ಲಾಸ್ ಇದ್ದಾಗ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇವಾಗ 5ನೇ ಎಷ್ಟು ವರ್ಷ ಕ್ಲಾಸ್ ಅವ್ರಿಗೆ? ಈಗ 18 ವರ್ಷ ಓಕೆ. ಕಂಪ್ಲೀಟ್ ಆಯ್ತು. 19 ರನ್ನಿಂಗ್ ಇದೆ. ಹ್ಮ್. ಆವಾಗ ಕೋರ್ಟ್ ಇಂದ ನಾವ್ ಎಷ್ಟೇ ಕೇಸ್ ನೋಟಿಸ್ ಕಳ್ಸಿದ್ರು ಕರ್ಕೊಂಬರಲ್ಲ. ಆಮೇಲೆ ಹೈಕೋರ್ಟ್ ಇಂದ ಬರ್ತಿದ್ದಂಗೆ ಕರ್ಕೊಂಬರ್ತಾರೆ. ಹ್ಮ್. ಜಡ್ಜ್ ಕೇಳ್ತಾರೆ, ಈ 1 ವರ್ಷ ನಿಮ್ ಜೊತೆ ಇರ್ಲಿಲ್ವಲ್ಲ, ಆಚೆ ಕರ್ಕೊಂಡೋಗಿ ನಿಮ್ ಮಗನ್ ಜೊತೆ 5 ನಿಮಿಷ ಮಾತಾಡ್ಕೊಂಡ್ ಬನ್ನಿ, ಆಮೇಲೆ ಅಪ್ಪ ಬೇಕಾ ಅಮ್ಮ ಬೇಕಾ ಕೇಳ್ತೀನಿ ಹ್ಮ್. ಅಂತ. ನಾನು ಇಲ್ಲ ಸರ್, ನಾನು ಆ ಕಡೆ ತಿರ್ಗೂ ನೋಡಲ್ಲ. ಯಾಕಂದ್ರೆ ಅವ್ನು ನೋಡಿದ್ರೆ ಅಳು ಬರ್ತಾ ಇದೆ. ಅಷ್ಟು ಸಣ್ಣ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಪ್ರೀತಿ, ಮಗುವಿಂದ ಅಷ್ಟು ಪ್ರೀತಿ, ಅಷ್ಟು ರಗಳೆ ಮಾಡಿರ್ತಾರೆ. ಹ್ಮ್. ಅವನ್ನ ಒಂದು ಆಕಾರನೇ ನೋಡಕ್ ಆಗ್ತಾರಲ್ಲ. ಎಲ್ಲ ಒಳಗೋಗ್ಬಿಟ್ಟು ಇಷ್ಟಿಷ್ಟು ದಪ್ಪ ಕೆನ್ನೆ, ಅಷ್ಟು ದಪ್ಪ ಇದ್ದಾನೆ ಅನ್ನೋನ್ನ ಮೂಳೆ ತರ, ಪೋಲಿಯೋ ಅಟ್ಯಾಕ್ ತರ ಮಾಡ್ಬಿಟ್ಟಿರ್ತಾರೆ. ನಾನು ಜಡ್ಜ್ಗೆ ಹೇಳ್ತೀನಿ, ಸರ್ ನಾನು ಆ ಕಡೆನೇ ನೋಡಲ್ಲ, ಅಷ್ಟು ಗ್ಯಾರಂಟಿ ನೀವು ಹಂಗೆ ಕೇಳಿ ಸರ್, ಅಪ್ಪ ಬೇಕಾ ಅಮ್ಮ ಬೇಕಾ ಅಂತೀನಿ. ನಮ್ ತಂದೆನೂ ಬೈತಾರೆ, ಬೇಡ ಓವರ್ ಕಾನ್ಫಿಡೆಂಟ್ ಬೇಡ. ಅವರು ಫೈನಲ್ ಮಾಡ್ಬಿಡ್ತಾರೆ. ಅದು ಅಮ್ಮ ಬೇಕು ಅಂದ್ರೆ ಅಲ್ಲಿ ಕಳಿಸ್ಬಿಡ್ತಾರೆ, ಇಲ್ಲಿ ಅಂದ್ರೆ ಇಲ್ಲಿ ಕಳಿಸ್ತಾರೆ. ಮಾತಾಡು ಅಂತಾರೆ. ಇಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಆಚೆನೆ ಹೊಟ್ಟೋಗ್ಬಿಡ್ತೀನಿ. ಅಳು ಬಂದ್ಬಿಡುತ್ತೆ, ಆಚೆನೆ ಹೊಟ್ಟೋಗ್ತೀನಿ. ಅವ್ರು ಕೇಳ್ತಾರೆ, ಅಪ್ಪ ಅಂತ ಹತ್ಕೊಂಡು ಓಡ್ ಬರ್ತಾರೆ. ನಿಮ್ ಮಗ? ಅವ್ರೇನ್ ಮಾಡ್ತಾರೆ, ಅವ್ರು ಕೆಳಗಡೆ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ ಅಸಿಸ್ಟೆಂಟ್‌ಗೆ, ಎಲ್ಲಾ ಕೋರ್ಟ್ ಮುಗಿದ್ಮೇಲೆ ಅವ್ರಿಬ್ಬರನ್ನ ಚೇಂಬರ್‌ಗೆ ಕರ್ಕೊಬಾ ಅಂತ. ಚೇಂಬರ್ ಅಲ್ಲಿ ಜಡ್ಜು ನನ್ ಮಗನ್ ನಿಲ್ಸ್ಕೊಂಡು ಫೋಟೋ ಹೊಡ್ಸ್ಕೊತಾರೆ. ಹ್ಮ್. ಏನಕ್ಕಂದ್ರೆ ವರ್ಲ್ಡ್ ಅಲ್ಲೇ ಅಪ್ಪ ಬೇಕಂದಿರ ಫಸ್ಟ್ ಕೇಸ್ ಅಂತೆ. ಎಲ್ಲಾರು 99.99% ಅಮ್ಮನೇ ಬೇಕು ಅನ್ನೋದಂತೆ ಮಕ್ಕಳು. ಹ್ಮ್. ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತೆ. ಅದಕ್ಕೆ ಅವರು ಫ್ರೇಮ್ ಹಾಕಿ ಫೋಟೋ ಹಾಕೊಳಕ್ಕೆ ಅವ್ರ ಕ್ಯಾಬಿನ್ ಅಲ್ಲಿ ನನ್ ಜೊತೆ ರೂಮಿಗೆ ಕರ್ಸಿ, ಕೋರ್ಟ್ ಮುಗಿದ್ಮೇಲೆವರೆಗೂ ಕಾಯಿಸಿ, ಅವ್ರ ಅದ ಕೆಳಗಿರ್ತಾರಲ್ಲ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಫೋಟೋ ಹೊಡ್ಸಿದ್ರು ಸರ್. ಈಗ ಏನ್ ಮಾಡ್ತಿದಾರೆ ನಿಮ್ ಮಗ ಅಂತ? ಅವನು ಬಂದು ಈಗ ಫಸ್ಟ್ ಇಯರ್ ಡಿಗ್ರಿ PS ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವನ್ನ ಈಗ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕು ಅಂತ. ಯಾಕಂದ್ರೆ ನಮ್ಮಪ್ಪ ನನ್ಗೆ ಎಂಕರೇಜ್ ಮಾಡ್ಲಿಲ್ಲ. ಒಂದು ಮೂವೀದಾಗ್ಲಿ, ನಾಯಿದಾಗ್ಲಿ ಎಲ್ಲದಕ್ಕೂ ಉಗ್ಯದೆ. ಇವತ್ತು ನಮ್ ತಂದೆಗೆ ನಾನ್ ಸೆಲೆಬ್ರಿಟಿ ಅನ್ನೋದೇ ಗೊತ್ತಿಲ್ಲ. ಏನಕ್ಕೆ ಸನ್ಮಾನ ಮಾಡ್ತಾರೆ, ಏನಕ್ಕೆ ಅವಾರ್ಡ್ ಕೊಡ್ತಾರೆ, ಏನಕ್ಕೆ ಬಿಗ್ ಬಾಸ್ ಕರೀತಾರೆ, ನೀನ್ ಯಾವ್ ದೊಡ್ಡ ಮನುಷ್ಯ ಅಂತ, ಹಂಗೆ ಹಿಂಗೆ ಅಂತ ಇವತ್ತಿಗೂ ಬೈತಾರೆ. ಹ್ಮ್. ಆಚೆ ಬಂದಿದ್ದು ಖುಷಿ ಇಲ್ಲ, ಒಳಗ್ ಹೋಗಿದ್ದು ಖುಷಿ ಇಲ್ಲ. ಅವ್ರಿಗೇನು ಅನ್ಸಲ್ಲ. ಅವರು ಸಮಾಜ ಸೇವಕರು. ಅಂದ್ರೆ ಅವ್ರದಾದ ಒಂದು ಬ್ಯುಸಿಲಿ ಇರ್ತಾರೆ. ಅವ್ರಿಗೆ ಈ ತರ ಶೋಕಿ ಸ್ಟೈಲು ಅವೆಲ್ಲ ಇಷ್ಟ ಆಗಲ್ಲ. ಆಮೇಲೆ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ನೆ ಬೈದು ಓದು ಅಂತ ಫೇಲ್ ಸ್ಟೂಡೆಂಟ್ ಮಾಡ್ತಾರೆ ನಮ್ ತಂದೆ. ನನ್ ಮಗನ್ಗೂ ಹಂಗೆ ಮಾಡಕ್ ಹೋಗ್ತಾರೆ, ಓದು ಅಂತ. ನಾನು ಅವ್ರಿಗೆ ಬೈದ್ ಬಿಡ್ತೀನಿ, ನೀವು ಓದು ಅಂದ್ಬಿಟ್ಟು ನನ್ನನ್ನು ಏನ್ ಮಾಡಿದ್ರಿ? 80% ಬರೋರ್ನ 35%ಗೆ ಬಂದು ನಿಲ್ಸಿದ್ರಿ. ಇವಾಗ ಏನೋ ನಾಯಿ ಮಾರ್ಕೊಂಡು ಏನೋ ಮಾಡ್ತಾ ಇದೀನಿ, ಆ ತರ ಮಾಡಿದ್ರಿ. ನೀವು ಸ್ಟ್ರಿಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರನ್ನು ಬೈದಿ ಕಂಟ್ರೋಲ್ ಮಾಡಿ, ನನ್ನ ಮಗನ್ಗೆ ಇವತ್ತು ಓದ್ತಿದ್ಯಾ, ಎಷ್ಟು ಓದಿದ್ಯಾ, ಏನ್ ಓದ್ತಿದ್ಯಾ, ಎಷ್ಟು ಮಾರ್ಕ್ಸ್ ಕಾರ್ಡು, ಅಟೆಂಡೆನ್ಸ್ ತೋರ್ಸು, ಏನು ಕೇಳಿಲ್ಲ. ಅಷ್ಟು ಫ್ರೀ ಆಗ್ಬಿಟ್ಟಿದೀನಿ. ಇವತ್ತು ಅವನಿಗೆ ಒಂದು ಅಲ್ಕಮಾತ್ ಬೈಯಕ್ ಬರಲ್ಲ, ಒಂದು ಕೆಟ್ಟ ಹ್ಯಾಬಿಟ್ಸ್ ಇಲ್ಲ. 60ರಿಂದ 70% ತೆಗಿತಾ ಇದ್ದಾನೆ. ನಾನು ಫೇಲ್ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಹ್ಮ್. ಈ ತರ ಮಗ ಫೇಲ್ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಹೆಂಗಿದ್ದು ಅಂತ? ಇದೇ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಸರ್. ಅಲ್ಲ. ಫೇಲ್ ಆಗಿದ್ನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಸರ್. ಯಾವುದೇ ತೊಂದರೆ ಆಗಿರ್ಬೋದು, ಪಾಸ್ ಮಗ ಅಟ್ಲೀಸ್ಟ್ ಪಾಸ್ ಆಗ್ಬೇಕು. ಹೌದು. ಅಟ್ಲೀಸ್ಟ್ ಏನಾದ್ರೂ ಒಂದು
ಆಸೆ ಆಕಾಂಕ್ಷೆಗಳು ಹೌದು. ಅನ್ನೋದು ಇದ್ದೇ ಇರುತ್ತೆ. ಮಗ ಹೌದು. ಫಸ್ಟ್ ರ್ಯಾಂಕ್ ಬರಬೇಕು, ಇಡೀ ಡಿಸ್ಟಿಂಕ್ಷನ್ ಹೌದು. ಬರಬೇಕು, ಇಡೀ ಒಂದು ಎಲ್ಲಾರ್ಗೂ ಅದೇ ಕರ್ನಾಟಕ ಇರುತ್ತೆ. ನನಗ್ But ಮಾತ್ರ ಮಗ ಫೇಲ್ ಆಗ್ಬೇಕು ಅಂತ ಫೇಲ್ ಆಗ್ಬೇಕು ಕಾಯ್ತಾ ಅಂತ ಇರೋದು ಇರೋದಕ್ಕೆ ಏಕೈಕ ತಂದೆ ಏಕೈಕ ಅನ್ನೋದು ನೀವೇ ವ್ಯಕ್ತಿ. ಅನ್ಸುತ್ತೆ. ಫೇಲ್ ಆಗಿದ್ದ ದಿವಸ ಒಂದ್ 350 ಜನ ಕರೆದು ಎಲ್ಲಾರ್ಗೂ ನನ್ ಮಗ ಫೇಲ್ ಆದ ಅಂತ ವರ್ಲ್ಡ್ಗೆ ತಿಳಿಸಿ ವರ್ಲ್ಡ್ ನ್ಯೂಸ್ ಮಾಡಿ ಪಾರ್ಟಿ ಕೊಡಿಸ್ತಾ ಇದೀನಿ. ಕಾರಣ ಏನಂದ್ರೆ ಆಲ್ರೆಡಿ ಅವ್ನಿಗೆ 5 ಪಿಕ್ಚರ್ ಆಫರ್ ಬಂತು. 2 ತೆಲುಗು 3 ಕನ್ನಡ ಹೀರೋ ಆಗಿ ಆಫರ್ ಬಂತು. ಅವ್ನು 10ನೇ ಕ್ಲಾಸ್ ಇಂದಾನೆ ಡಿಮ್ಯಾಂಡ್ ಸ್ಟಾರ್ಟ್ ಆಯ್ತು ಅವ್ನಿಗೆ. ನಮ್ ತಂದೆಗೆ ಅವನ್ನ ಓದಿಸ್ಬೇಕು ಅಂತ. ನನಗೆ ಅವ್ನು ಓದ್ತಾ ಇದ್ರೆ ಇಲ್ಲಿ ಆಫರ್ ಬರೋದೆಲ್ಲ ಹೋಯ್ತಾ ಇದೆ. ಆಮೇಲೆ ಅವ ಆ ಏಜ್ಗೆ ಅವನ ಲುಕ್ ಚೇಂಜ್ ಆಗ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಅಂತ ನನಗ್ ಭಯ. ಅದಕ್ಕೆ ಫೇಲ್ ಆದ್ರೆ ಆ ನೆಪದಲ್ಲಿ ಏಕ್ದಮ್ ಅವ್ರು ಯಾರ್ಯಾರು ಕೇಳಿದ್ರು ಎತ್ಕೊಂಡು ಹೋಗಿ ಮಾಡಿ ಅಂತ ಬಿಟ್ಬಿಡೋಣ ಅಂತ. ಎಷ್ಟು ಸ್ಮಾರ್ಟ್ ಇದಾನೆ ಅಂದ್ರೆ ಸರ್, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀವಿ ಸರ್. ಯಾರು ಚಾಲೆಂಜ್ ಅಲ್ಲ ಮಾಡ್ಕೊಳ್ಳಿ. ನಿಮ್ಗೇನು ಇಂಟ್ರೆಸ್ಟ್ ಅದು ಇದೆ ಕನ್ನಡ, ಹಿಂದಿ, ತಮಿಳ್, ತೆಲುಗು ಅಲ್ಲ ನಾನು ಮಾತಾಡ್ತಾ ಇರೋದು. ಓಲ್ ಇಂಡಿಯಾ ಎನಿ ಭಾಷೆಗೆ ಫ್ಯಾನ್ಸ್ ಅವನಿಗೆ ಸಾಯ್ಬೇಕು. ಅದು ನಂಬರ್ 2 ಲೆವೆಲ್ ಅಲ್ಲಿ. ಇಂಡಿಯಾಗೆ ಬರೀ ಕನ್ನಡ, ತಮಿಳ್, ತೆಲುಗು ಎಲ್ಲ ಮಾತಾಡ್ತಾ ಇಲ್ಲ, ಸೌತ್ ಮಾತಾಡ್ತಾ ಇಲ್ಲ, ಆಲ್ ಓವರ್ ಇಂಡಿಯಾ ಹಿಂದಿವರೆಗೂ ಹೇಳ್ತಾ ಇರೋದು. ತೆಲುಗು, ಕನ್ನಡ, ಹಿಂದಿಗೆ ಬಿಡೋದು ನಾನು. ಈ 3ಕ್ಕೆ ಬಿಡೋದು. ಕನ್ನಡ ಫಸ್ಟ್, ತೆಲುಗು, ಹಿಂದಿ 3ಕ್ಕೇನೆ. ಸರ್ ಯಾವ ಹಾಲಿವುಡ್ ಸ್ಟಾರು ಇಲ್ಲ ಸರ್, ಹಂಗಿದಾನೆ. ವಿ ಸಿಂಗರ್ ಅಂತ ಕೊರಿಯನ್ ಸಿಂಗರ್ ಇದ್ದಾನೆ ಗೊತ್ತಾ ಸರ್, BTS ಅಂತ. ಡಿಟ್ಟೋ 1% ಮೈನಸ್ ಇಲ್ಲ. ಆದ್ರೆ ಈಗ ಏಜ್ ಆಗ್ತಾ ಆಗ್ತಾ ಒರಿಜಿನಲ್ BTS ಡೌನ್ ಆಗೋಗಿದ್ದಾನೆ ಲುಕ್ ಅಲ್ಲಿ. ನನ್ನ ಮಗನೇ ಹೈ ಆಗಿದೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಸರ್ ನನ್ನ ಮಗನ್ಗೆ. ಅಲ್ಲ ಈಗ ನೀವು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ ನನ್ನ ಮಗನ್ಗೆ. ಒಂದೊಂದು ಕಾಲೇಜಲ್ಲಿ ಫ್ಯಾಷನ್ ಶೋಗೆ ಹೋದ್ರೆ ಅವನೇ ಫಸ್ಟ್ ಪ್ರೈಸ್ ತಗೊಂಡ್ ಬರ್ತಾನೆ. ಅದು ಹುಡುಗಿರ್ ಕಾಲೇಜ್ ಅಂತೂ ಕ್ರೈಸ್ಟ್ ಅಲ್ಲಿ ಇಲ್ಲಿ ಮೌಂಟ್ ಕಾರ್ಮಲ್ ಹೋದ್ರೆ ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಅಂದ್ರೆ ಅಷ್ಟು ಫ್ಯಾನ್ಸ್. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ಸರ್ ನನ್ನ ಮಗನಿಗೆ. ಅಲ್ಲ ಈಗ ನೀವು ನಾನ್ ಕೇಳ್ತಿರೋ ಕ್ವಶನ್ ಏನಂತಂದ್ರೆ, ಇಡೀ ವರ್ಲ್ಡ್ ಅಲ್ಲೇ ಸೆಕೆಂಡ್ ಹೀರೋ ಮಾಡಬೇಕು ಅನ್ನೋ ಇಂಡಿಯಾಗೆ ಸೆಕೆಂಡ್ ಹೀರೋ. ಓಕೆ, ಇಡೀ ಇಂಡಿಯಾಗೆ ಸೆಕೆಂಡ್ ಹೀರೋ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ನಿಮಗಿದೆ. ಓಕೆ, ಹೌದು. ಅದೇ ಇಂಟ್ರೆಸ್ಟ್ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಮಾಡ್ಲಿಂಗ್ ಅಲ್ಲಿ ಆಗಿರ್ಬೋದು ನಿಮ್ಮ ಮಗನಿಗೆ ಇದೆಯಾ ಅಂತ? ಅಯ್ಯೋ ಸರ್, ಬೈ ಬರ್ತೆ ಜಾತಕ ರಾಜ್ಕುಮಾರ್ ಅವ್ರಿಗೆ ಏನ್ ನಕ್ಷತ್ರ ಇತ್ತು, ಸೂಪರ್ ಸ್ಟಾರ್ ಆಗ್ತಾರೆ ಅನ್ನೋದು, ವರ್ಲ್ಡ್ ಫೇಮಸ್ ಆಗ್ತಾರೆ ಅನ್ನೋದು ಅವ್ನ ಜಾತಕಾಲೇ ಬಂದ್ಬಿಟ್ಟಿದೆ ಸರ್. ಅವನು ಡಿಸೆಂಬರ್ 9 ಅದೇನೋ ಫಿಲ್ಮಿ ನಕ್ಷತ್ರ ಅಂದ್ರು, ಅದ್ ಫಿಲ್ಮಿ ನಕ್ಷತ್ರ ಅಂತ ಇಲ್ವಂತೆ. ನನ್ಗೆ ಹೇಳಕ್ ಬರ್ತಾ ಇಲ್ಲ. ಅದೇನೋ ಹೇಳಿದ್ರು ಆ ನಕ್ಷತ್ರದವರು ಸೂಪರ್ ಸ್ಟಾರ್ ರಜನಿಕಾಂತ್ ತರ, ರಾಜ್ಕುಮಾರ್ ತರ, ವಿಷ್ಣುವರ್ಧನ್ ತರ ನಂಬರ್ 1 ಆಗ್ತಾರೆ ಅಂತ. ಆದ್ರೆ ನಂಬರ್ 1 ಅಂದ್ರೆ ಕೊಬ್ಬಾಗತ್ತೆ ಅಂತ ನಾನು ನಂಬರ್ 2 ಹೇಳ್ತಾ ಇದೀನಿ ಸರ್. ಆದ್ರೆ ನಾನು ಮಾಡೇ ಮಾಡ್ತೀನಿ ಸರ್. ನಾನು ಏನ್ ಹಠ ಹಿಡಿದ್ರು, ಯಾರು ಏನ್ ಹೇಳಿದ್ರು ಕೇಳಲ್ಲ ಸರ್. ನಾನ್ ಜೈಲ್ಗೆ ಹೋದ್ರು ಬರಲ್ಲ, ನಾನ್ ಮಾಡೋದ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಜೈಲ್ಗೆ ಹೋಗಕ್ಕೂ ರೆಡಿ. ಆತರ ನಾನು ಅವತ್ತಿಂದ ಅವತ್ತಿಗೆ ಆಗ್ಬಿಡ್ಬೇಕು. ಅಲ್ಲ ಏನಕ್ಕೆ ಜೈಲ್ಗೆ ಹೋಗ್ತೀರಾ? ಹಂಗಲ್ಲ ಸರ್, ಇವಾಗ ಇಡಿ ರೈಡ್ ಆಯ್ತು, ಎಲ್ಲ ಅನ್ಕೊಂಡ್ರು ಜೈಲ್ಗೆ ಹೋದ್ರು ಅಂತ. ನನ್ ಮನೆ ಬಿಲ್ಡಿಂಗ್ ತೋರ್ಸಿದ್ರು, ನನ್ನೇನ್ ಹಿಡ್ಕೊಂಡು ಹೋಗಿ ತೋರ್ಸಿದ್ರ, ಇಲ್ಲ ನಾನು ಜೈಲ್ ಕರ್ಕೊಂಡು ಹೋಗಿ ತೋರ್ಸಿದ್ರ? ಏನು ಕೇಸೇ ಆಗಿಲ್ಲ ಸರ್. ಮನೆಗ್ ಬಂದ್ರು, ಮುಗೀತು, ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು, ಹೋದ್ರು. ಸಾಯಂಕಾಲಕ್ಕೆ ಒಂದು ಹೀರೋಯಿನ್, ನನ್ ಮಗ, ನಾನು ಪಾರ್ಟಿ ಮಾಡ್ತಾ ಇದೀವಿ ಸರ್ 8 ಗಂಟೆಯಲ್ಲಿ. ಇವ್ರು 3 ದಿವಸ ಡೆಲ್ಲಿಲಿ ಇದಾರೆ, ಹಿಡ್ಕೊಂಡು ಹೋಗ್ಬಿಟ್ಟವ್ರೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ನಾನ್ ದಿನ ಪೋಸ್ಟ್ ಹಾಕೋದಾಗ್ತಾ ಇದೆ, ಅದು ಇದು, ಅವ್ರು ಕಮೆಂಟ್ ಮಾಡೋದು, ಲೈಕ್ ಮಾಡೋದು ಎಲ್ಲ ಮಾಡ್ತಾನೆ ಇದ್ದೆ. ಇವ್ರು ಒಂದ್ 3-4 ಮೀಡಿಯಾ ಮಾತ್ರ ನನ್ನ ದುಶ್ಮನ್ ಚಾನಲ್ಸ್ ಏನೇನೋ ಬಿಟ್ಕೊಂಡ್ರು. ಇವತ್ತು ಬಂದು ಅವರೇ ಒಳ್ಳೇದ್ ಮಾಡ್ಕೊಂಡು ಅವರೇ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ನಾನು ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನನ್ಗೆ ಯಾರು ಉಗಿತಾರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ, ಅವ್ರಿಗೆ ಕಾಲ್ ಬೀಳ್ತೀನಿ. ಇನ್ನ ದಯವಿಟ್ಟು ಬೆಗ್ ಮಾಡ್ತೀನಿ, ಇನ್ನ ಜಾಸ್ತಿ ಬೈರಿ. ನನಗೆ ಅದರಿಂದಾನೇ ಒಳ್ಳೇದಾಗ್ತಾ ಇರೋದು. ಹೊಗಳೋದ್ರಿಂದ ನಾನು ಒಳ್ಳೇದೇ ಆಗ್ತಾ ಇಲ್ಲ. ಇನ್ನು ಅಲ್ಲೇ ಇದೀನಿ ನಾನು. 5,000 ಚಾನಲ್ 125 ಕಂಟ್ರಿಲಿ ಬಂದ್ರು ನಾನು ಅಲ್ಲೇ ಇದ್ದೆ. ನೀವೆಲ್ಲ ಬೈದಿದ್ಕೆ, ಇಡೀ ರೈಡ್ ಆಗಿದ್ಕೆ ನಾನು ಇವತ್ತು ಬಿಗ್ ಬಾಸ್ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.